ಲೆಫ್ಟ್ ಈಲ್ ಪೇನ್ ಅಂತ ಬರ್ತಾ ಇದ್ದಾರೆ, ಅದಕ್ಕೆ ನೀವೇನು ಕಲರ್ ಥೆರಪಿ ಸಜೆಷನ್ ಈಲ್ ಪೇನಿ. ಓಕೆ, ಸೊ ಈಲ್ ಹತ್ರ ಯಾವ ಮೆರಿಡಿಯನ್ ಹೋಗುತ್ತೆ ಅಂತ ನೋಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಸುಮ್ಮನೆ ಅಲ್ಲಿ ನೀವು ಕ್ರ್ಯಾಕ್ ಹಚ್ಚಿದ್ರಿ, ವಿಕ್ಸ್ ಹಚ್ಚಿದ್ರಿ, ಪೇನ್ ಕಿಲ್ಲರ್ ಹಚ್ಚಿದ್ರಿ, ಇಂಜೆಕ್ಷನ್ ಮಾಡಿಸ್ಕೊಂಡ್ರಿ, ಏನು ಮಾಡಿದ್ರೂ ರಿಲೀಫ್ ಆಗುತ್ತೆ, ಮತ್ತೆ ಬರುತ್ತೆ. ಮತ್ತೆ ಬರಬಾರ್ದು. ಇಮ್ಡಿ ನಾವು ತುಂಬ ಜನಕ್ಕೆ ಇರುತ್ತೆ, ತುಂಬ ಹೊತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಹೆಜ್ಜೆ ಇಡೋಕ್ಕಾಗಲ್ಲ. ಸೊ ಈ ಈಲ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮೆರಿಡಿಯನ್ ಬಂದ್ಬಿಟ್ಟು ಯುರಿನರಿ ಬ್ಲಾಡರ್, ಗಾಲ್ ಬ್ಲಾಡರ್ ಮತ್ತು ಕಿಡ್ನಿ. ಈ ಮೂರು ಮೆರಿಡಿಯನ್ ಇಲ್ಲಿ ಹತ್ರ ಹೋಗುತ್ತೆ. ಸೊ ಡೆಫಿನೆಟಾಗಿ 80% ಆಫ್ ದಿ ಟೈಮು ಯುರಿನರಿ ಬ್ಲಾಡರ್ ಮೆರಿಡಿಯನ್ನಲ್ಲಿ ಕೋಲ್ಡ್ನೆಸ್ ಇರುತ್ತೆ. ಆ ಕೋಲ್ಡ್ನೆಸ್ ಕಡಿಮೆ ಮಾಡಿದ್ರೆ ಈಲ್ ಪೇನ್ ವಾಸಿ ಆಗುತ್ತೆ. ಹೇಗೆ ಮಾಡ್ಬೋದು ಅಂತಂದ್ರೆ ನೋಡಿ, ಬಲಗೈ ತೋರು ಬೆರಳು ಮೊದಲನೇ ಜಾಯಿಂಟಿಗೆ ಇಲ್ಲಿ ಯೆಲ್ಲೋ ಕಲರ್ ಹಚ್ಚಿ, ಪ್ಲಸ್ ಈಲ್ ಅಂದರೆ ಇಟ್ಸ್ ಅ ಬೋನ್ ಅಲ್ವಾ. ಸೊ ಬೋನ್ ಜಾಯಿಂಟ್ ಬಂದ್ಬಿಟ್ಟು ನಮ್ಮ ಅಂಗೈಯಲ್ಲಿ ಬಲಗೈ ಉಂಗುರ ಬೆರಳು ಎರಡನೇ ಜಾಯಿಂಟು, ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಕೊಡಿ. ಸ್ಕೈ ಬ್ಲೂ, ಇಲ್ಲಿ ಯೆಲ್ಲೋ ಕೊಡ್ತಾ ಬನ್ನಿ. ವಿತಿನ್ 1 ವೀಕಲ್ಲಿ ಒಂದು ಮೋರ್ ದೆನ್ 50% ವಾಸಿ ಆಗುತ್ತೆ. ಅಲ್ಲಿ ನಾವು ಯುರಿನರಿ ಬ್ಲಾಡರ್ ಮೆರಿಡಿಯನ್ ಮಾತ್ರ ಟ್ರೀಟ್ ಮಾಡಿರ್ತೀವಿ, ಬಟ್ ಗಾಲ್ ಬ್ಲಾಡರ್ ಮಾಡಿರಲ್ಲ. ಸೊ ಗಾಲ್ ಬ್ಲಾಡರ್ ಜಾಯಿಂಟ್ ಬಂದ್ಬಿಟ್ಟು ಎಡಗೈ ತೋರು ಬೆರಳು ಮೊದಲನೇ ಜಾಯಿಂಟ್, ಇಲ್ಲಿನೂ ಸ್ಕೈ ಬ್ಲೂ ಆಗ್ಬೋದು. ಸೊ ಈ ಮೂರು ಜಾಯಿಂಟಿಗೆ ಕಲರ್ಸ್ ಆಗ್ತಾ ಬರ್ತಾ ಹೋದರೆ, ಪ್ಲಸ್ ನೀವು ದಿಸ್ ಇಸ್ ದ ಈಲ್ ರಿಫ್ಲೆಕ್ಸ್ ಅಕ್ಯುಪ್ರೆಷರಲ್ಲಿ, ಇದನ್ನು 20 ಟೈಮ್ಸ್ ಪ್ರೆಸ್ ಮಾಡಿಬಿಟ್ಟು ನೀವು ಯೆಲ್ಲೋ ಕಲರ್ ಹಾಕಿ. ಓಕೆ ಸರ್, ಇಷ್ಟು ಮಾಡ್ತಾ ಬನ್ನಿ. ಈ ಕಲರ್ಸನ್ನು ಡೈಲಿ 2 to 3 ಅವರ್ಸ್ ಮಧ್ಯಾಹ್ನ ಊಟ ಆದ್ಮೇಲೋ ಇಲ್ಲ ಬೆಳಿಗ್ಗೆ ತಿಂಡಿ ಆದಮೇಲೋ ಹಾಕ್ಕೊಳ್ಳಿ. ರಾತ್ರಿ ಹೊತ್ತು ಕಡಿಮೆ ಎಫೆಕ್ಟ್ ಇರುತ್ತೆ, ಬಟ್ ಡೇ ಟೈಮಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಕಲರ್ಸನ್ನು ಹಚ್ಚುತ್ತಾ ಬನ್ನಿ. ಆಟೋಮೆಟಿಕಲಿ ವಿದಿನ್ 2 ವೀಕ್ಸ್ಗೆ ಮೋರ್ ದೆನ್ 70% ರಿಲೀಫ್ ನೀವು ನೋಡ್ಬೋದು. ಇದನ್ನು ಇನ್ನೊಂದು 1 ಮಂತ್ 2 ಮಂತನ್ನು ಕಂಟಿನ್ಯೂ ಮಾಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಕಂಪ್ಲೀಟಾಗಿ ಅದರಿಂದ ಆಚೆ ಬರ್ತೀರಾ. ಇದು ರೈಟ್ ನ್ಯೂಸ್.